நல்லவனுக்காக அடிச்சுதான் பழக்கம். இப்ப நீ அடிச்சு புடிச்சு கேஸ் போட சொல்லி கொடுத்துருக்கியே, அது யார் ஆளுக தெரியுமா? என்னடா மாப்பிள்ள வச்ச கண்ணு எடுக்காம பாத்துக்கிட்டே இருக்காரு. ஒருவேளை ஏஜ் அட்டன் பண்ணிட்டாரோ? மாமா, நான் என்ன லவ்வா சொல்ல போறேன். பின்ன உங்களாலதான் சண்டை போடாம இருக்க முடியாதே. நீ தேன் கூட்டுக்குள்ள கை வைக்கல, தீக்குள்ள வச்சிருக்க. பொதுமக்கள் தப்பு பண்ணா போலீஸ் அடிக்கிறீங்கல்ல, அதே மாதிரி ಪೊಲೀಸ್ ತಪ್ಪು ಪಣ್ಣ ನಮಸ್ಕಾರ ಫ್ರೆಂಡ್ಸ್, பொதுமக்கள் ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿರೋದು 2021ರಲ್ಲಿ ಬಿಡುಗಡೆ ಆಗಿರುವಂಥ ತಮಿಳು ಸಿನಿಮಾ ಪುಲಿಕುತಿ ಪಾಂಡಿ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಸಿನಿಮಾದಲ್ಲಿ ಆ್ಯಕ್ಷನ್, ಫ್ಯಾಮಿಲಿ ಡ್ರಾಮಾ ಮತ್ತು ಎಮೋಷನ್ಸ್ ಎಲ್ಲವೂ ಮಿಕ್ಸ್ ಆಗಿದ್ದು ಗ್ರಾಮೀಣ ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುವ ಕತೆ ಇದು. ಈ ಸಿನಿಮಾ ನೋಡಬೇಕಾ ಇಲ್ಲವಾ ಅಂತ ಕೊನೆಯಲ್ಲಿ ಹೇಳ್ತೀನಿ, ಆದ್ದರಿಂದ ವಿಡಿಯೋ ಸಂಪೂರ್ಣ ನೋಡಿ. ಈ ಒಂದು ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಈ ಒಂದು ಸಿನಿಮಾದ ಮುಖ್ಯ ಕಲಾವಿದರು ವಿಕ್ರಮ್ ಪ್ರಭು ಅವರು ಪುಲಿಕುತಿ ಪಾಂಡಿ ಪಾತ್ರದಲ್ಲಿ ನಟಿಸಿದ್ದಾರೆ. ಅದರ ಜೊತೆಗೆ ಲಕ್ಷ್ಮೀ ಮೆನನ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಹಾಗೆ ಅದರ ಜೊತೆಗೆ ಸಮೂದೀಕರಣ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಸಿಂಗಂಪುಳಿ ಕಾಮಿಡಿ ಟಚ್ಚಲ್ಲಿ ಅವರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ R.K. ಸುಂದರ್, ವೇಲ್ ರಾಮಮೂರ್ತಿ ಅವರು ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಕ್ರಮ್ ಪ್ರಭು ಅವರ ಗ್ರಾಮೀಣ ಮಾಸ್ ಹೀರೋ ಆಗಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಮೆನನ್ ಅವರ ಅಭಿನಯ ತುಂಬ ನೈಸರ್ಗಿಕವಾಗಿದೆ. ಹಾಗೆ ಈ ಒಂದು ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ನಿರ್ದೇಶನ ಮುತ್ತಯ್ಯ ಅವರು ಮಾಡಿರ್ತಾರೆ. ಹಾಗೆ ನಿರ್ಮಾಪಕರನ್ನು ನೋಡುವುದಾದರೆ ಸುನೀಲ್ ಸಿಂಗ್ ಅವರು ಈ ಒಂದು ಮೂವಿಯ ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಸಂಗೀತದ ಬಗ್ಗೆ ಅಥವಾ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ NR ರಘುನಂದನ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಕೊಟ್ಟಿರ್ತಾರೆ. ಹಾಗೆ ಈ ಒಂದು ಮೂವಿಯ ಫೋಟೋಗ್ರಫಿ ಮತ್ತು ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋದರೆ ವೇಜ್ರಾಲ್ ಮತ್ತು GK ಪ್ರಕಾಶ್ ಅವರು ಈ ಒಂದು ಮೂವಿಯ ಫೋಟೋಗ್ರಫಿ ಮತ್ತು ಎಡಿಟಿಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾ ಗ್ರಾಮೀಣ ತಮಿಳುನಾಡಿನ ಬ್ಯಾಕ್ ಡ್ರಾಪ್ನಲ್ಲಿ ಶೂಟ್ ಮಾಡಲಾಗಿದೆ. ಪ್ರೊಡಕ್ಷನ್ ವ್ಯಾಲ್ಯೂ ಸರಾಸರಿ ಮಟ್ಟದಲ್ಲಿದೆ, ಆದರೆ ನ್ಯಾಚುರಲ್ ಫೀಲ್ ಕೊಡುತ್ತದೆ. ಮೇನಾಗಿ ಈ ಒಂದು ಮೂವಿಯ ಸ್ಟೋರಿ ಬಗ್ಗೆ ನೋಡ್ತಾ ಹೋದರೆ, ಈ ಒಂದು ಚಿತ್ರದ ಕಥೆ ಪುಲಿಕುತಿ ಪಾಂಡಿ ಅನ್ನೋ ಒಬ್ಬ ಯಂಗ್ ಹುಡುಗನ ಬಗ್ಗೆ ನಡೆಯುತ್ತೆ. ಅವನು ತುಂಬ ಜಗಳ ಗಂಟೆಯಾಗಿರ್ತಾನೆ. ಹಾಗೆ ಮನಸ್ಸು ತುಂಬ ಒಳ್ಳೆಯದಾಗಿರುತ್ತೆ. ಅವನಿಗೆ ಪ್ರೀತಿ ಆಗುತ್ತೆ ಒಂದು ಹುಡುಗಿ ಮೇಲೆ. ಅದಾದಮೇಲೆ ಅವನ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಶುರು ಆಗುತ್ತವೆ. ಹಾಗೆ ಅವನ ಜೀವನದಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಬರುತ್ತೆ. ಈ ಕತೆ ಮುಖ್ಯವಾಗಿ ಫ್ಯಾಮಿಲಿ, ಪ್ರೀತಿ ಮತ್ತು ಸೆಂಟಿಮೆಂಟ್ ಮೇಲೆ ನಿಂತಿರುತ್ತೆ. ಸ್ಪಾಯ್ಲರ್ ಕೊಡದೆ ಈ ಒಂದು ಸ್ಟೋರಿನ ಇಲ್ಲೇ ಹೋಲ್ಡ್ ಮಾಡ್ಬೋದು. ಮೂವಿಯ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಬಗ್ಗೆ ನೋಡ್ತಾ ಹೋದರೆ, ನಿರ್ದೇಶಕ ಮುತ್ತಯ್ಯ ಅವರು ಗ್ರಾಮೀಣ ಕಥೆಗಳನ್ನು ಚೆನ್ನಾಗಿ ತೋರಿಸುವಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಅದೇ ಸ್ಟೈಲ್ನ ಫಾಲೋ ಮಾಡಿದ್ದಾರೆ. ಆದರೆ ಕೆಲವು ಕಡೆ ಕತೆ ಸ್ವಲ್ಪ ಸ್ಲೋ ಆಗ್ಬೋದು. ಹಾಗೆ ಮೂವಿ ಸ್ವಲ್ಪ ಪ್ರೆಡಿಕ್ಟಬಲ್ ಸೀನ್ಸ್ ಅನಿಸ್ಬೋದು. ಆದರೂ ಕೂಡ ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುವ ಹಾಗೆ ಮಾಡಿದ್ದಾರೆ. ಮೂವಿಯ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ನೋಡ್ತಾ ಹೋದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರಿಯಾಗಿ ಸೆಟ್ ಆಗಿದೆ. ಹಾಗೆ ಹಾಡುಗಳು ಕೂಡ ಓಕೆ ಆಗಿವೆ ಅಂತಲೇ ಹೇಳ್ಬೋದು. ಕ್ಯಾಮೆರಾ ವರ್ಕ್ ಕೂಡ ಗ್ರಾಮೀಣ ಸೌಂದರ್ಯ ಚೆನ್ನಾಗಿ ತೋರಿಸಿದ್ದಾರೆ. ಎಡಿಟಿಂಗಲ್ಲಿ ಸ್ವಲ್ಪ ಕ್ರಿಸ್ಪ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಮೂವಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ಪಾಸಿಟಿವಲ್ಲಿ ವಿಕ್ರಮ್ ಪ್ರಭು ಅವರ ಅಭಿನಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಆಫ್ ಆಲ್ ನೋಡ್ಬೋದಾದರೆ, ಈ ಒಂದು ಮೂವಿಯಲ್ಲಿ ಗ್ರಾಮೀಣ ಫೀಲನ್ನು ಕೊಡುವ ಚಾನ್ಸಸ್ ಇದೆ. ಹಾಗೆ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕೆಲವು ಎಮೋಷನ್ ಸೀನ್ಸ್ಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೆಗೆಟಿವ್ ಬಗ್ಗೆ ನೋಡ್ತಾ ಹೋದರೆ, ಸ್ಲೋ ಫೇಸ್ ಮತ್ತು ನ್ಯೂ ಅಂದರೆ ಹೊಸತನ ಕಡಿಮೆ, ಸ್ವಲ್ಪ ಪ್ರೆಡಿಕ್ಟೇಬಲ್ ಅನ್ನಿಸ್ಬೋದು ಸ್ಟೋರಿ. ಒಟ್ಟಿನಲ್ಲಿ ಹೇಳೋದಾದರೆ ಪುಲಿಕುತಿ ಪಾಂಡಿ ಒಂದು ಸರಳ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ಮಾಸ್ ಪ್ಲಸ್ ಫ್ಯಾಮಿಲಿ ಸಿನಿಮಾಗಳು ಇಷ್ಟಪಟ್ಟರೆ ಒಮ್ಮೆ ನೋಡ್ಬೋದು. ಆದರೆ ಹೊಸ ಕತೆ ಹುಡುಕುತ್ತಿರುವವರಿಗೆ ಇದು ಸರಾಸರಿ ಅನುಭವ ಮಾತ್ರ. ಈ ವಿಡಿಯೋ ವಿಕ್ರಮ್ ಪ್ರಭು ಅವರ 2021ರಲ್ಲಿ ರಿಲೀಸ್ ಆಗಿರುವಂಥ ಪುಲಿಕುತಿ ಪಾಂಡಿ ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು, ಯಾರೆಲ್ಲ ಮೂವಿನ ನೋಡಿಲ್ಲ, ಯಾರೆಲ್ಲ ಮೂವಿನ ನೋಡಿದ್ದೀರಾ, ಮೂವಿ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.